ಅಲ್ಲ ಕಣೆ, ಇನ್ನು ಎಷ್ಟ್ ದಿನ ಅಂತ ಅಣ್ಣನ ಮೇಲೆ ದ್ವೇಷ ಸಾಧಿಸೋದು? ಅಲ್ಲ ಮೈನಾ, ಅಪ್ಪ ಅವನ್ನ ಕರ್ಸು ಅಂತ ಹೇಳಿದ್ರು ತಾನೆ. ಅವನ್ ಎಲ್ಲವನೇ ಅಂತ ಯಾರು ಗೊತ್ತು? ಹೇಗ ಅವನ್ನ ಕರ್ಸೋದು? ಅದು ಹೆಂಗೆ ಅಂದ್ರೆ ನಾವು ಹುಡುಕ್ಬೇಕು ಅಕ್ಕ. ಸುಳ್ಳು ಹೇಳ್ಬೇಡ ಮೈನಾ, ನೀನ್ ಮಾತಾಡ್ತಿರೋ ದಾಟಿ ನೋಡಿದ್ರೆ ಗೊತ್ತಾಯ್ತೈತೆ ಅವನ್ ನಿನಗೆ ಸಿಕ್ಕವನೆ ಅಂತ. ಇಲ್ಲ ಕಣೆ, ಹಾಗೆ ನೆನ್ಪಾದ, ಅದಕ್ಕೆ ಅಪ್ಪನ್ ತಾವ್ ಮಾತಾಡ್ದೆ ಅಷ್ಟೇ. ನಿಜವಾಗ್ಲೂ ಅಷ್ಟೇನಾ? ಹ್ಞೂ ಅಕ್ಕ, ನನ್ಗೇನಾದ್ರೂ ಸಿಕ್ಕಿದಿದ್ರೆ ನೇರವಾಗಿ ಅಲ್ಲಿಗೆ ಕರ್ಕೊಂಡ್ ಬಂದು ಕ್ಷಮೆ ಕೇಳಿಸ್ತಿದ್ದೆ. ದಯವಿಟ್ಟು ಆ ರೀತಿ ಮಾಡ್ಬೇಡ ಮೈನಾ. ನೀನ್ ಅವನ್ನ ಕರ್ಕೊಂಡ್ಬಂದ್ರು ಇಲ್ಲಿ ಅವನ್ನ ಕ್ಷಮಿಸೋಂತ ಮನ್ಸ್ಗಳು ಯಾವುದೂ ಇಲ್ಲ. ನಿನ್ ಕೈ ಮುಗಿದು ಬೇಡ್ಕೋತೀನಿ ಮೈನಾ, ಇನ್ನೊಂದ್ಸಲಿ ಅಪ್ಪನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಡ. ಯಾಕಕ್ಕ? ಅಯ್ಯೋ ಮೈನಾ, ಅವ್ರಿಗೆ ನಿನ್ ಮೇಲೆ ಅನುಮಾನ ಬರ್ತಿದೆ. ಸರಿ, ಈಗ ಅಪ್ಪನ ವಿಚಾರ ಪಕ್ಕಕ್ಕಿಡು. ನಿನ್ಗೇನನ್ಸುತ್ತೆ? ಅಂದ್ರೆ ಸಿದ್ದಣ್ಣನ ಬಗ್ಗೆ ನಿನ್ಗೇನ್ ಅನಿಸ್ತೈತೆ ಅಂತ ಕೇಳ್ತಿರೋದು. ಏನ್ ಅನ್ನಿಸ್ತದೆ ಅಂದ್ರೆ ಏನ್ ಹೇಳಿ ಮೈನಾ, ಅವನು ನನ್ ತಮ್ಮ. ಒಂದ್ ಕಡೆ ನನ್ನ ಕೋಪ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಇನ್ನೊಂದ್ ಕಡೆ ಪ್ರೀತಿ ತೋರ್ಸೋದಕ್ಕೂ ಆಯ್ತಿಲ್ಲ. ಅಪ್ಪಯ್ಯ, ಅಮ್ಮ, ನಾನು, ನೀನು, ನಮ್ಮ ಈ ಸ್ಥಿತಿಗೆಲ್ಲ ಅವನೇ ಕಾರಣ. ಅವನನ್ನ ಹೇಗ್ ಕ್ಷಮಿಸ್ತಾರ ಹೇಳು? ಅಲ್ಲ ಅಕ್ಕ, ಎಷ್ಟೇ ಆದ್ರೂ ಅವನ್ ನಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಾನೆ. ರಕ್ತ ಸಂಬಂಧಕ್ಕೆ ಇಷ್ಟೇನ ಬೆಲೆ? ರಕ್ತ ಕುದಿಯೋ ಕೆಲಸ ಮಾಡ್ದ ಅಂತ ರಕ್ತ ಸಂಬಂಧನ ಮರ್ತು ಬಿಡ್ತೀವ? ನೋಡು, ನೀನೇನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡ. ಅದೆಲ್ಲ ನೋಡ್ಕೊಳಕ್ಕೆ ಅಪ್ಪಯ್ಯ ಅವ್ವ ಅವರೇ, ಅವ್ರು ನೋಡ್ಕೋತಾರೆ. ನೀನ್ ಫೋನ್ ಇಡು. ಅಕ್ಕ, ಸಿದ್ದಣ್ಣ, ಎಂತ ಕೆಲಸ ಮಾಡ್ಕೊಂಡಿದ್ಯೋ? ಯಾಕೋ ಸಿದ್ದು, ಯಾಕೋ ಈ ರೀತಿ ಮಾಡ್ದೆ? ನೀನ್ ಹತ್ತಾಗ ನಾನು ಹತ್ತಿದ್ದೀನಿ ಕಣೋ, ನೀನ್ ನಕ್ಕಾಗ ನಾನು ನಕ್ಕಿದ್ದೀನಿ. ಆದ್ರೆ ಯಾಕ್ ಸಿದ್ದು ಈ ರೀತಿ ನಮಗ್ ಮಾಡ್ದೆ? ನಮ್ಮ ಈ ಪರಿಸ್ಥಿತಿಗೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲ ಸಿದ್ದು. ಯಾಕೋ ಈ ರೀತಿ ಮಾಡ್ದೆ? ಯಾಕೆ ಸಿದ್ದು ಈ ರೀತಿ ಮಾಡ್ದೆ?
ಮೇಡಮು? ಮೈನಾ, ನೀನಿನ್ನೂ ಮಲಗಿಲ್ವಾ? ಇಲ್ಲ ಮೇಡಮು, ಮನೆಯಿಂದ ಫೋನ್ ಬಂದಿತ್ತಾ, ಮಾತಾಡ್ತಿದ್ದೆ. ಅಲ್ಲ ಮೇಡಮು, ಈ ಹಾಸ್ಟ್ಲಿಂದ ಯಾರು 9 ಗಂಟೆ ಮೇಲೆ ಎಲ್ಗೂ ಹೋಗ್ಬಾರ್ದು ಅಂತ ಹೇಳ್ತೀರಾ? ಈಗ ನೋಡಿದ್ರೆ ನೀವೇ ಎಲ್ಗೂ ಹೊರಟಿದ್ದೀರಾ? ಅದು ಅದು ಒಂದು ಮುಖ್ಯವಾದ ಕೆಲಸ ಇತ್ತು, ಅಲ್ಲಿಗೆ ಹೋಗ್ಲೇಬೇಕು ಮೈನಾ. ಇಷ್ಟೊತ್ತಲ್ಲಿ ನೀವೊಬ್ರೇ ಹೋಗ್ತಿದ್ದೀರಾ? ಒಂದ್ ಕೆಲ್ಸ ಮಾಡ್ತೀನಿ, ನಾನು ನಿಮ್ ಜೊತೆ ಬರ್ಲಾ? ಹೇ ಬೇಡ ಮೈನಾ, ನಾನೊಬ್ಳೇ ಹೋಗಿ ಬರ್ತೀನಿ. ಪುಷ್ಪಕ್ ನನ್ನ ಜೊತೆ ಬರ್ತಿದ್ದಾನೆ. ಪುಷ್ಪಕ್ ಸರ್ ನಿಮ್ ಜೊತೆ ಬರ್ತಾವ್ರಾ? ಹಾ, ಅದು ಏನ್ ಮೈನಾ ನೀನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯಾಕೆ ಏನು ಅಂತ ಕೇಳಿದ್ರೆ ಹೋಗೋ ಕೆಲ್ಸ ಆಗತ್ತಾ? ಅಯ್ಯೋ, ಗೊತ್ತಾಗ್ಲಿಲ್ಲ ಮೇಡಮು, ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡು, ನಾಳೆ ಬಂದ್ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಹೋಗ್ಬರ್ಲಾ? ಸರಿ ಮೇಡಮು. ಮೈನಾ, ನಾನು ಹೋಗ್ತಾ ಇರೋ ಕೆಲ್ಸ ಆಗ್ಲಿ ಅಂತ ವಿಶ್ ಮಾಡಲ್ವಾ? ಮೇಡಮು, ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಏನೇ ಮಾಡಿದ್ರು ಎಲ್ಲ ಒಳ್ಳೇದಾಯ್ತದೆ. ಆರಾಮಾಗಿ ಹೋಗ್ಬನ್ನಿ. ಸರಿ ಮೈನಾ, ಹೋಗ್ಬರ್ಲಾ? ಕಾಂತಪ್ಪ ಮೇಡಮ್, ನಾನು ಊರಲ್ಲಿರಲ್ಲ, ಹಾಸ್ಟೆಲ್ ಕಡೆ ಜೋಪಾನ. ಯಾರಾದ್ರೂ ಕೇಳಿದ್ರೆ ಹೇಳ್ಬಿಡಿ. ಸರಿ ಮೇಡಮ್, ನಾನ್ ನೋಡ್ಕೋತೀನಿ ಮೇಡಮ್. ನೀವು ಹೋಗಿ ಬನ್ನಿ.